ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನೆಲ್‌ಗೆ. ಇವತ್ತಿನ ವ್ಲಾಗಲ್ಲಿ ನಾನು ಗ್ಯಾಂಗ್ ಟಾಕ್ ಮಾಡ್ತಾ ಇದ್ದೀನಿ. ನನಗೆ ಕಮೆಂಟ್ ಬಂದಿತ್ತು ಗ್ಯಾಂಗ್ ಟಾಕ್ ಮಾಡಿ ಅಂತ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅತ್ತೆ ಜೊತೆ ಮಾಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ. ನಮ್ಮ ಮನೆ ಹತ್ರ ಮನೆಗೆ ಮೋಲ್ಡ್ ಆಗ್ತಾ ಇದ್ದು, ಅದಕ್ಕೆ ತುಂಬಾ ಸೌಂಡ್ ಇತ್ತು. ಈಗ ಮಧ್ಯಾಹ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವ್ರಿಗೆ ಹಳೆ ಕಾಲದ ಸಾಂಗ್ ಬೇಕಂತೆ, ರಾಜ್ಕುಮಾರ್ ಅವ್ರದ್ದು. ಅವರು ರಾಜ್ಕುಮಾರ್ ಫ್ಯಾನ್ ಅಂತಾನೆ ಹೇಳ್ಬೋದು. ಹಾಗೆ ನನ್ಗೆ ತುಂಬಾ ಹಳೆ ಮೂವಿಗಳದ್ದು ಸಾಂಗ್ ಅಷ್ಟೊಂದು ಗೊತ್ತಿಲ್ಲ. ನನ್ಗೂ ಗೊತ್ತಿರೋವಂಥದ್ದು ಹಾಗೆ ಅವ್ರಿಗೂ ಗೊತ್ತಿರೋವಂಥದ್ದು ಮಾಡೋಣ ಅಂತ ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಂಡಿದ್ದೀನಿ ಆಗ್ಲೇ. ಈಗ ಎಲ್ಲ ರೆಡಿ ಆಗಿದೆ. ಹಾಗೆ ಬಾಯಿ ಕಟ್ಕೊಳಕ್ ಬಟ್ಟೆನೂ ಕೂಡ ರೆಡಿ ಆಗಿದೆ. ಇನ್ನೇನಿದ್ರು ಈಗ ಸ್ಟಾರ್ಟ್ ಮಾಡ್ಬೇಕಷ್ಟೇ. ನಾನು ನಮ್ಮ ಅತ್ತೆ ಜೊತೆ ಗ್ಯಾಂಗ್ ಟಾಕ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು 5 ಸಾಂಗ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ರಾಜ್ಕುಮಾರ್ ಫೇವ್ರೇಟ್. ಆಗಿನ ಕಾಲದ ಹಾಡುಗಳು ಅಂತ ಹೇಳಿದ್ರು, ನನ್ಗೆ ಅಷ್ಟು ಗೊತ್ತಿಲ್ಲ. ಅದಕ್ಕಿಂತ ಇನ್ನು ಬಲೆ ಜೋಡಿ ಆತರ ಎಲ್ಲ ಬರುತ್ತಲ್ಲ, ಆತರ ಸಾಂಗ್ ಅಂತೆ. ನನ್ಗೆ ಅಷ್ಟೊಂದ್ ಹಿಂದೆ ಗೊತ್ತಿಲ್ಲ ಸಾಂಗ್ ಎಲ್ಲ. ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಮುಂದೆ ಬಂದಿದ್ದೀನಿ. ನನಗೂ ಈಸಿ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ. ಆತರ ಸಾಂಗ್ ಸೆಲೆಕ್ಟ್ ಮಾಡಿದೀನಿ. ಯಾರ್ ಚಾಲೆಂಜ್ ಅಲ್ಲಿ ವಿನ್ ಆಗ್ತಾರೆ ಅಂತ ನೋಡೋಣ. ಪನಿಷ್ಮೆಂಟ್ ಏನು ಇರೋದಿಲ್ಲ. ಇದು ಬಟ್ಟೆ ತಗೊಂಡಿದ್ದೀನಿ. ನಾನ್ ಬಾಯಿಗೆ ಏನು ಇಟ್ಕೊಳ್ಳೋದಿಲ್ಲ, ಜಸ್ಟ್ ಈ ಬಟ್ಟೆನ ಕಟ್ಕೋತೀನಿ. ನಾನು 2 ಕನಸು. 2 ಕನಸಿಂದು. ನಾವು ಮಾಡಕ್ ಬರಲ್ಲಪ್ಪ. ನಿನ್ ಮಗನ ಕುಂಡಿಸ್ಕೊಂಡು ಇಲ್ಲ ಕುಂಡಿಸ್ಕೊಳ್ಳಿ ಹೇಳ್ತಾನಪ್ಪ ಅವನು. ಅವನೇ ಹೇಳ್ತಾನೆ. ಯೂಸ್ ಆಗ್ತಾ ಇದೆ, ಸರಿ ಪಟ್ಕೊತೀನಿ. ಹಾಡು ಹೇಳಿ, ಹಾಡು ಹೇಳಿ, ಪರವಾಗಿಲ್ಲ ಸ್ವಲ್ಪ. ತಾರೆ ದಾರೆ ಹೋಗ್ತಾ ಅದೇನ ರಾಜ್ಕುಮಾರ್ ಧ್ರುವತಾರೆ ಧ್ರುವತಾರೆ. ಈಗ 2ನೇದು ಹೇಳಿದ್ದಾರೆ, ಎಲ್ಲ ಮೂವಿದು ಹೇಳ್ತಾ ಇದಾರೆ. ಈಗ ಸಾಂಗ್ ಹೇಳ್ತಾ ಇಲ್ಲ, ಅವರು ಯಾವ ಮೂವಿ ಅನ್ನೋದನ್ನ ಹೇಳ್ತಾರೆ, ಹಾಡು ಹೇಳಲ್ವಂತೆ. ಈಗ ನಾವು ಅದೇ ಕನ್ಸಿಡರ್ ಮಾಡೋಣ, ಯಾವ ಮೂವಿ ನೇಮ್ ಹೇಳ್ತಾರೆ ಅಂತ. ನಾನು ಹಾಡು ಹೇಳ್ಕೊಂಡು ಹೋಗ್ತೀನಿ. ಈಗ 2 ಮೂವಿ ನೇಮ್ನು ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಈಗ 3ನೇದು
ಹೌದಾ? ಗೊತ್ತಿಲ್ಲ. ಸಾಂಗ್ ಸಾಂಗ್ ಯಾವ್ದು ಅಂತ ಹೇಳ್ತೀನಿ ಈಗ. ಇದು ಬೊಂಬೆ ಆಟವಯ್ಯ, ಇದು ಬೊಂಬೆ ಆಟವಯ್ಯ. ಅದು ರಾಜ್ಕುಮಾರನ್ ಬಂದ. ನಾನ್ ತಗೊಂಡಿರೋ ಸಾಂಗ್ ಎಲ್ಲ ರಾಜ್ಕುಮಾರ್ ಅವ್ರೇ ತಗೊಂಡಿದ್ದೀನಿ. ಯಾವ ತಮಾಷೆ ಇರೋದು ಮಾಡಕ್ಕೆ. ಇರೋ ಓಡ್ತಾರ ನೀವು ಸೊಲ್ಯೂಷನ್ ಕೊಡ್ಲ ತಮಾಷೆ ಆಗುತ್ತೆ ಏನು ಬೇಡಪ್ಪ. ಹ್ಮ್ ಗೊತ್ತಿಲ್ಲ ಗೊತ್ತು. ಗೊತ್ತದ ಅದೇನು ಸಹ ಗೊತ್ತಾಗಲ್ಲ. ಗೊತ್ತೈತೆ ಅದೇನು ಅಂತ ಮೊದ್ಲೇಳ್ ಚೆನ್ನಾಗ್ ಗೆಸ್ ಮಾಡಿದ್ರು. ಮೂರನೇದ್ರಿಂದ ಗೊತ್ತಾಗ್ತಾ ಇದೆ ಯಾವ್ದು ಅಂತ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಹುಟ್ಟಿದ್ದಾರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣ ಮೆಟ್ಟಬೇಕು. ಗೊತ್ತಾಗ್ಲಿಲ್ವಾ ನಿಮ್ಗಿದು ಸಾಂಗು? ಹೇಳ್ಬೇಕಾಯ್ತಿದ್ದು. ಚೆನ್ನಾಗಿತ್ತು. ಇದು ಲಾಸ್ಟ್ ಜೋಕ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳ್ಬೋದು ಅನ್ಕೊಂಡಿದೀನಿ, ನೋಡೋಣ. ನಮ್ಮ ಹಸ್ಬೆಂಡ್ ಜೊತೆ ಮಾಡಿ ಇಲ್ಲ ನನ್ ಮಗನ್ ಜೊತೆ ಮಾಡಿ ಅಂತ ಹೇಳ್ತಾರೆ. ನನ್ ಮಗನ್ ಸಾಂಗೇ ಬರಲ್ಲ. ಹಸ್ಬೆಂಡ್ಗೆ ಭಾನುವಾರ ರಜಾ ಇದೆ, ಅವತ್ ಮಾಡೋಣ ಅಂದ್ರು. ನನಗೆ 2 ಕಮೆಂಟ್ ಬಂದಿತ್ತಲ್ಲ ಟಾಕ್ ಮಾಡಿ ಅಂತ ಕಳ್ಸಿದ್ರು. ಅದಕ್ಕೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಬೆಳಗ್ಗೆ ಕೂಡ ಆಗ್ಲಿಲ್ಲ, ಇಲ್ಲಿ ಮನೆ ಕಟ್ಟಿಸ್ತಿದ್ರು ಸೌಂಡ್. ಅದಕ್ಕೆ ಇವಾಗ ಮಾಡ್ತಾ ಇದೀವಿ. ನನ್ ಮಗ ಮಲಗಿದಾನೆ, ಎದ್ರೆ ಮಾಡಕ್ಕಂತೂ ನಮಗ್ ಬಿಡ್ತಿರ್ಲಿಲ್ಲ. ಇದು ಲಾಸ್ಟ್ ಸಾಂಗು ಈಗ ಮಾಡ್ತಾ ಇದ್ದೀನಿ. ನಿಜ ಗೈಸ್, ನಾನ್ ಚೆನ್ನಾಗ್ ಮಾಡ್ತಾ ಇದೀನ ಇಲ್ವಾ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಬಂದ್ಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸಿ, ಒಳ್ಳೆ ಕಮೆಂಟ್ ಮಾಡಿ. ರಾಜ್ಕುಮಾರನ್ನೇ ರಾಜ್ಕುಮಾರನ್ನೇ ಜೀವ ನೀನಾಗೆ ಜೀವ ನನಗೆ ನಮ್ಗೆ ಹೇಳ್ತಾನಲ್ಲ ಅದೇ ಇರ್ಬೇಕು ಅನ್ಸ್ತದೆ. ಅದೇ ಹಾ ಹೇಳಿ. ಹೇಳ್ದೆ. ಕರೆಕ್ಟ್.
3 ಹೇಳಿದ್ದಾರೆ, 2 ಮಾತ್ರ ಹೇಳಿಲ್ಲ. ಇದು ಲೆಕ್ಕ ಹಾಕೋತೀನಿ. ಅದೆರಡು ಮೂವಿ ಹೇಳಿದ್ರು, ಬಟ್ ಇದು ಸಾಂಗ್ ಯಾವ್ದು ಅಂತ ಹೇಳಿದ್ರು ಕರೆಕ್ಟ್. ಜೀವ ಹೂವಾಗಿದೆ ಬಾವಾಜಿನಾಗಿದೆ ಅಷ್ಟೇ ಬರೋದು ನಮ್ಗೆ ಲಿರಿಕ್ಸ್, ಮುಂದೆ ಏನು ಗೊತ್ತಿಲ್ಲ. ಸಾಂಗ್ ಬರ್ತಾ ಇದ್ರೆ ಹೇಳ್ತಿದ್ದೆ ಅದ್ರ ಜೊತೆಲಿ, ಬಟ್ ಇಷ್ಟೇ ಗೊತ್ತಾಗ್ತಾ ಇರೋದು. ಈಗ ಚಾಲೆಂಜ್ ಅಲ್ಲಿ ಯಾರು ವಿನ್ ಆದ್ರು, ಅವರ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಇಬ್ರು ವಿನ್ ಆಗಿದೀವಿ ಅಂತ ಅನ್ಕೋತೀವಿ. ನಾನು ಜಾಸ್ತಿ ಹಾಡ್ಗಳನ್ನ ಮುಂದಕ್ಕೆ ಹೇಳಿಲ್ಲ. ಅವರು ಮೂವಿನೂ ಹೇಳಿದ್ರು, ಮತ್ತೆ ಲಾಸ್ಟ್ ಅಲ್ಲಿ ಒಂದು ಹಾಡು ಹೇಳಿದ್ರು. ಫಸ್ಟ್ 2 ಹಾಡು ಅವರು ನಾನ್ ಹೇಳಿಲ್ಲ, ಮೂವಿ ನೇಮ್ ಹೇಳಿದ್ರು. ಯಾವ್ದು ಅಂತ ಹೇಳ್ತಿದ್ದೀನಿ. ಮೊದಲನೇದು ಯಾವ್ದು ಹೇಳಿದ್ರು? ಎಂದೆಂದು ಎರಡು ಕನ್ಸು. ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಹಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ. ಅಷ್ಟೇ ಬರ್ತಿರೋ ನನ್ಗೆ, ಮುಂದಕ್ಕೆ ಗೊತ್ತಾಗ್ತಿಲ್ಲ. ತಪ್ಪ ಆಡ್ಬಾರ್ದು, ಚೆನ್ನಾಗಿರಲ್ಲ ಅಂತ ಒಳ್ಳೆ ಹಾಡ್ನ. ಇದ್ರಲ್ಲಿ ಉಲ್ಟಾ ಕಾಣಿಸ್ತಿದೆ. ಎರಡನೇದು ಯಾವ್ದು ಹೇಳು? ಬಾಳುವಂತ ಹೂವೇನಾ ಅಲ್ಲ? ಇದು ಹೇಳ್ತೀರಾ? ಬಾಳುವಂತ ಹೂವೇ ಬಾಡುವ ಆಸೆಯೇಕೆ. ಈ ಸಾಂಗ್ ಹೇಳಿಲ್ಲಲ್ಲ, ನೀವ್ ಹೇಳಿದ್ರಾ? ಇದೇನೆ ಹೇಳಿದ್ದು. ಇದು ಹೇಳಿದ್ರಾ? ಇದೆ ಮೂವಿ ಇದು ಫಿಲಂ ಹೆಸರೇ ತರ ಇರ್ಬೇಕು. ನೋಡಿ, ಶುಭತಾರೆ ಅಂತ. ಬಾಳುವಂತ ಹೂವೇ ಬಾಡುವ ಆಸೆಯೇಕೆ ಇದೆ 2ನೇ ಸಾಂಗು. 3ನೇ ಸಾಂಗ್ ನಾನು ಹೇಳಿದ್ನ ನಿಮ್ ಹತ್ರ ಅಂತ ಗೊತ್ತಿಲ್ಲ. ಹೇಳಿದ್ನ ಇದು ಇವ್ರಿಗೆ? ಇದು ಬೊಂಬೆಯ ಆಟವಯ್ಯ, ಇದು ಬೊಂಬೆಯ ಆಟವಯ್ಯ, ನೀ ಸೂತ್ರಧಾರಿ ನಾ ಪಾತ್ರಧಾರಿ. ಅಷ್ಟೇ. 4ನೇದು ಹೇಳಿದ್ನಲ್ಲ, ಇಷ್ಟು ಮಾತ್ರ ಲೈನ್ಸ್ ಹಾಕ್ತೀನಿ. ಇದರೆ ಕನ್ನಡ ನಡಬೇಕು ಈ ಸಾಂಗ್. ಇದೆಲ್ಲರಿಗೂ ಫೇವ್ರೇಟ್ ಒನ್ ಅಂತಾನೆ ಹೇಳ್ಬೋದು. ಇದು ಲಾಸ್ಟ್ನೇದು. ಜೀವ ಹೂವಾಗಿದೆ ಬಾವಾಜಿನಾಗಿದೆ ಈ ಸಾಂಗು. ಈಗ 5 ಆಯ್ತು ಅಂತ. ಐ ಹೋಪ್ ಈ ಗ್ಯಾಂಗ್ ಟಾಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. Until then, bye. Keep smiling. Thank you for watching. Next vlog ಸಿಗೋಣ.